ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ದೇವರ ಪರಿಶುದ್ಧವಾದಂಥ ವಾಕ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ದೇವರು ಕೊಟ್ಟಂಥ ಸುಂದರವಾದಂಥ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನಾನು ಸಂತೋಷಿಸುತ್ತೇನೆ. ದೇವರ ಪರಿಶುದ್ಧವಾದಂಥ ವಾಕ್ಯಗಳು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ. ಈ ದಿನ ನಾವು ನೋಡ್ತೇವೆ, ನಿಮ್ಮ ನಂಬಿಕೆಯಿಂದ ಹೇಳಿರಿ, ನಿಮ್ಮ ನಂಬಿಕೆಯಿಂದ ಮಾತಾಡಿರಿ. 2 ಕೊರಿಂಥಿ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರಿತಾ ಇದೆ, ನಂಬಿದ್ದೇನೆ ಆದುದರಿಂದ ಮಾತಾಡುತ್ತೇನೆ. ನಂಬಿಕೆಯ ಭಾವವನ್ನು ಹೊಂದಿ, ನಂಬಿದ್ದೇನು ಆದುದರಿಂದ ನಾವು ಮಾತಾಡುತ್ತೇವೆ, ಹೇಳುತ್ತೇವೆ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ನಿಮ್ಮಲ್ಲಿ ನಂಬಿಕೆ ಇದ್ದಿದ್ದೇ ಆದರೆ ಅದನ್ನು ಹೇಳಿರಿ. ಒಳಗಿರುವಂಥ ನಂಬಿಕೆ ಹೊರಗೆ ಕೆಲಸ ಮಾಡಬೇಕಾದರೆ ನಾವು ಅದನ್ನು ಹೇಳುವಂಥದ್ದು ಅವಶ್ಯಕತೆವಾಗಿದೆ. ಹೃದಯದಲ್ಲಿ ನಂಬಿಕೆ ಇದೆ, ಇದು ಕೆಲಸ ಮಾಡುವುದಿಲ್ಲ. ನಿಮ್ಮಲ್ಲಿ ನಂಬಿಕೆ ಇದೆ, ಅದನ್ನು ಹೇಳಿ, ಅದು ಕೆಲಸ ಮಾಡುತ್ತೆ. ನಾವು ಒಂದು ವೇಳೆ ನಂಬಿಲ್ಲ ಅಂತಂದರೆ ನಾವು ಹೇಳಲ್ಲ. ನಾವು ಹೇಳುವಾಗ ನಮ್ಮ ನಂಬಿಕೆ ಕೆಲಸ ಮಾಡ್ತದೆ. ಬರೀ ಹೇಳಿದ್ರಲ್ಲ, ನಂಬಿ ಹೇಳುವಾಗ ನಂಬಿಕೆ ಕೆಲಸ ಮಾಡುತ್ತೆ. ಅದಕ್ಕೆ ನಮ್ಮಲ್ಲಿರುವಂಥ ನಂಬಿಕೆ ಭಾವವನ್ನು ಹೊಂದಿ, ನಮ್ಮಲ್ಲಿರುವಂಥ ನಂಬಿಕೆಯನ್ನು ಕೆಲಸ ಮಾಡಬೇಕಾದರೆ ನಾವು ಹೇಳಬೇಕು. ಹೃದಯದಿಂದ ನಾವು ಯಾವುದನ್ನು ನಂಬಿದ್ದೇವೋ ಅದನ್ನು ನಾವು ಬಾಯಿಂದ ಹೇಳುವಾಗ ನಾವು ನಂಬಿದ ಹಾಗೆಯೇ ಅದು ಕೆಲಸ ಆಗುತ್ತೆ. ಕ್ರಿಯಾತ್ಮಕವಾಗಿ ಕೆಲಸಕ್ಕೆ, ಅಧಿಕಾರದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಆದುದರಿಂದ ನಂಬಿದ್ದೀರಿ, ಏನನ್ನು ನಂಬಿದ್ದೀರಿ ಅದನ್ನು ಹೇಳಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾವು ನೋಡ್ತೇವೆ, ಹೃದಯದಿಂದ ನಂಬಿ ಬಾಯಿಂದ ಹೇಳಿದ್ದರೆ ನಿನಗೆ ರಕ್ಷಣೆ ಆಗುತ್ತೆ. ನೀವು ಹೃದಯದಿಂದ ನಂಬಿ ನಮ್ಮ ಬಾಯಿಂದ ಹೇಳುವಾಗ ನಮಗೆ ರಕ್ಷಣೆ ಆಗುತ್ತೆ. ಆದುದರಿಂದ ನಂಬಿದ್ದೇವ, ಅದನ್ನು ಹೇಳಿ. ನಂಬಿಕೆ ಒಳಗಿದೆ, ಹೊರಗೆ ಕೆಲಸ ಮಾಡಬೇಕಾದರೆ ಅದನ್ನು ಹೇಳಿ. ನಂಬಿಕೆ ಕೆಲಸ ಮಾಡುತ್ತೆ. ನಾವು ನೋಡ್ತೇವೆ, ನಿಮ್ಮ ಜೀವನದ ವಿಷಯವಾಗಿ ಪ್ರತಿದಿನ ಯಾವಾಗಲೂ ಹೇಳಿ. ನಿಮ್ಮ ದೈವಿಕೆಯ ಸ್ವಸ್ಥತೆ ಬಗ್ಗೆ ಹೇಳಿ, ನಿಮ್ಮ ಪ್ರಗತಿ ಬಗ್ಗೆ ಹೇಳಿ, ಬೆಳವಣಿಗೆದ ಬಗ್ಗೆ ಹೇಳಿ, ನಿಮ್ಮ ಸಫಲತೆ ಬಗ್ಗೆ ಹೇಳಿ, ನಿಮ್ಮ ಜಯದ ಬಗ್ಗೆ ಹೇಳಿ. ಯಾವಾಗಲೂ ಹೇಳಿ, ಪ್ರತಿದಿನ ಹೇಳಿ. ದೇವರ ವಾಕ್ಯದಲ್ಲಿ ನಿಮ್ಮ ವಿಷಯವಾಗಿ ಏನು ಬರೆದದೆ, ನಿಮ್ಮ ಕುಟುಂಬ ವಿಷಯದಲ್ಲಿ ಏನು ಬರೆದದೆ ಹೇಳಿರಿ. ಧನದ ವಿಷಯದಲ್ಲಿ ಏನು ಬರೆದದೆ ಅದನ್ನು ಹೇಳಿರಿ. ನೀವು ನಂಬಿ ಅದನ್ನು ಹೇಳುವಾಗ ಅದು ಅಸ್ತಿತ್ವಕ್ಕೆ ಬರುತ್ತೆ, ಕೆಲಸ ಮಾಡುತ್ತೆ. ಆದುದರಿಂದ ನಿಮ್ಮ ನಂಬಿಕೆಯಿಂದ ಹೇಳಿರಿ. ಕೆಲವೊಂದು ಸಲ ತಪ್ಪಾದ ರೀತಿಯಿಂದಾಗಿ ಹೇಳ್ತಾರೆ. ಒಂದು ವೇಳೆ ತಂದೆ ತಾಯಿಗಳು ಇದ್ದಿದ್ದೇ ಆದರೆ, ಅವರಿಗೆ ಮಕ್ಕಳಿದ್ದಿದ್ದೇ ಆದರೆ, ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರೆ, ನೀನು ಕೆಲಸಕ್ಕೆ ಬಾರದವನು, ನೀನು ನಾಲಾಯಕ, ನೀನು ಹುಚ್ಚ, ನಿನಗೇನು ಕೂಡ ಬರುವುದಿಲ್ಲ, ನಿನಗೆ ಬುದ್ಧಿನೇ ಇಲ್ಲ, ಈ ರೀತಿ ಹೇಳ್ತಾರೆ. ಇದು ತಪ್ಪಾದ ಪದಗಳಿದೆ. ಇದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ. ಇದು ತಪ್ಪಾದ ರೀತಿಯಿಂದಾಗಿ ಹೇಳುವಿಕೆ ಆಗಿದೆ. ಇದರ ಬದಲಾಗಿ ನೀವು ಹೇಳಿ, ನೀನು ಒಳ್ಳೆಯವನಾಗಿದ್ದೀಯಾ, ನೀನು ಸಫಲತೆಯ ಭಂಡಾರ ಆಗಿದ್ದೀಯಾ, ನೀನು ಅಂಜಬೇಡ, ನಿನಗೆ ಸಾಧ್ಯ ಇದೆ, ದೇವರಿನೊಟ್ಟಿಗಿದ್ದಾನೆ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹೀಗೆ ಅವರ ವಿಷಯದಲ್ಲಿ ಹೇಳಿ, ಜಯದ ವಿಷಯವಾಗಿ ಹೇಳಿ. ಆದುದರಿಂದ ನೀವು ಯಾವುದನ್ನು ನಂಬಿದ್ದೀರೋ ಅದನ್ನು ಹೇಳಿ. ಪ್ರೈಸ್ ದ ಲಾರ್ಡ್. ಯಾಕಂದರೆ ನಿಮ್ಮ ನಂಬಿಕೆಯಿಂದ ಹೇಳುವಾಗ ನಿಮ್ಮ ಶಬ್ದ ಬಹಳ ಶಕ್ತಿಶಾಲಿಯಾಗಿದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಪ್ರಭು ಯೇಸು ಹೇಳಿದ್ದಾರೆ, ನೀನು ಯಾವುದನ್ನು ನಂಬಿದ್ದೀಯೋ ಅದನ್ನು ಬಾಯಿಂದ ಹೇಳುವಾಗ ನಿನ್ನ ಮುಂದೆ ಯಾವುದೇ ಸಮಸ್ಯೆ ಇರಲಿ,
ಯಾವುದೇ ರೀತಿಯ ತೊಂದರೆಗಳಿರಲಿ, ಎಷ್ಟೇ ದೊಡ್ಡದಾಗಿರಲಿ, ನೀನು ಹೇಳುವಾಗ ಅದು ಬಿಟ್ಟೋಗುತ್ತೆ. ಆದುದರಿಂದ ನಂಬಿದ್ದೇ ಆದರೆ ಅದನ್ನು ಹೇಳಿ. ನಿಮಗೆ ಏನು ಇಷ್ಟ ಇದೆ, ನಿಮ್ಮ ಸಂತೋಷ, ನಿಮ್ಮ ಬಗ್ಗೆ ಬೇಕಾದ ಆರೋಗ್ಯ, ಏನಾಗಬೇಕು, ಏನು ಮಾಡಬೇಕು, ಅದೆಲ್ಲ ಕೂಡ ದೇವರ ವಾಕ್ಯದಲ್ಲಿ ಏನು ಹೇಳಿದೆ ಅದನ್ನು ನೀವು ನಂಬಿದ್ದೀರಾ, ಅದನ್ನು ಹೇಳಿ. ನಾವು ದೇವರ ವಾಕ್ಯವನ್ನು ಹೃದಯದಿಂದ ನಂಬಿ ಬಾಯಿಂದ ಅದನ್ನು ಹೇಳುವಾಗ ಕೆಲಸ ಮಾಡುತ್ತೆ. ಯಾವಾಗಲೂ ಹೇಳ್ತಾ ಇರ್ರಿ, ಪ್ರತಿದಿನ ಹೇಳ್ತಾ ಇರ್ರಿ. ನಿಮ್ಮ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಏನು ಬರೆದದೋ ಅದನ್ನು ನಂಬಿ ಹೇಳುವಾಗ ಅದು ಕೆಲಸ ಮಾಡುತ್ತೆ. ಆದ್ದರಿಂದ ನಿಮ್ಮ ನಂಬಿಕೆಗೆ ಹೇಳಿರಿ. ನೀವು ಒಂದು ವೇಳೆ ಪ್ರತಿದಿನ ನೀವು ಹೇಳೋಕ್ಕೆ ಬಯಸಿದ್ದೇ ಆದರೆ ನನ್ನೊಂದಿಗೆ ಈ ಒಂದು ಮಾತುಗಳನ್ನು ಹೇಳ್ರಿ. ನನ್ನ ನಂಬಿಕೆ ದೇವರ ವಾಕ್ಯದಲ್ಲಿದೆ. ನಾನು ಪ್ರತಿಯೊಂದು ವಿಪರೀತ ಪರಿಸ್ಥಿತಿಯಲ್ಲಿಯೂ ವಿಜಯಶಾಲಿಯಾಗಿದ್ದೇನೆ. ಈ ಲೋಕದ ಜೀವನದ ಯಾತ್ರೆಯಲ್ಲಿ ಪ್ರತಿಯೊಂದು ವಿಪರೀತ ಪರಿಸ್ಥಿತಿಯಲ್ಲಿಯೂ ನಾನು ಜಯಶಾಲಿಯಾಗಿದ್ದೇನೆ. ನನ್ನ ನಂಬಿಕೆ ಜಯ ಹೊಂದುತ್ತೆ. ನನ್ನ ನಂಬಿಕೆ ಪ್ರಭಾವಶಾಲಿ ಆಗುತ್ತಾ ದೇವರ ವಾಕ್ಯ ನನ್ನೊಳಗೆ ಬಲಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ. ನನ್ನ ನಂಬಿಕೆ ಎಂದಿಗೂ ಅಸಫಲ ಆಗುವುದಿಲ್ಲ. ಯೇಸು ನಾಮದಲ್ಲಿ ಆಮೆನ್. ಪ್ರೈಸ್ ದ ಲಾರ್ಡ್.